ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಈ ಒಂದು ಅಕಾಡೆಮಿಕ್ ಇಯರ್ಗೆ ಟಾರ್ಗೆಟ್ 40 ಅಂತಕ್ಕಂಥ ಒಂದು ವಿಷಯ ವಸ್ತುವನ್ನು ನಾವು ವಿಡಿಯೋ ಕಾಂಟೆಂಟ್ ಆಗಿ ಪರಿವರ್ತಿಸ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಅಧ್ಯಾಯ ಅಥವಾ ಪಠ್ಯದ ಅನುಸಾರವಾಗಿ ಮೊದಲನೇ ಒಂದು ಅಧ್ಯಾಯ ವಾಸ್ತವ ಸಂಖ್ಯೆಗಳಿದೆ. ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಕನಿಷ್ಠ ನಾವು ಪಾಸಿಂಗ್ ಸಲುವಾಗಿ ಕನಿಷ್ಠ ಕಲಿಕಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮಕ್ಕಳು ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತಕ್ಕಂಥ ಸಮಸ್ಯೆಗಳನ್ನ ಪ್ರತ್ಯೇಕವಾಗಿ ತೆಗೆದುಕೊಂಡು ಅವುಗಳಿಗೆ ವಿಡಿಯೋ ಪರಿಹಾರವನ್ನು ಕೊಡಲಾಗಿದೆ. ಸೊ ಒಂದೊಂದಾಗಿ ಪ್ರಶ್ನೆಗಳು ಏನಿದೆ ಮತ್ತು ಅದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಮೊದಲನೇ ಪ್ರಕಾರದಲ್ಲಿ ಏನಂತ ತೊಗೊಂಡಿದ್ದೀವಿ ನೋಡ್ರಿ. 1740 ಇದೆ. ಇದರ ಛೇದವನ್ನು ನಾವು ಯಾವ ರೂಪದಲ್ಲಿ ಬರೀಬೇಕಾಗಿದೆ ಅಂದರೆ 2m × 5n ರೂಪದಲ್ಲಿ ವ್ಯಕ್ತಪಡಿಸಬೇಕಾಗೈತಿ. ಅಷ್ಟೇ ಅಲ್ಲದೆ ಎನ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇಲ್ಲಿ ಛೇದ ಏನಿದೆ 40 ಇದೆ, ಎಲ್ಲರೂ 40 ಅಂತ ಬರ್ಕೊಡ್ರಿ. ಇದನ್ನು ಅಪವರ್ತಿಸ್ಕೊಳ್ತಕ್ಕಂಥ ಕೆಲಸವನ್ನು ಮೊದಲು ಮಾಡ್ಕೋಬೇಕು, ಹೌದಾ? ಈ 42ರಿಂದ ಭಾಗ ಹೋಗ್ತದಲ್ಲ, 2ರಿಂದ ಭಾಗಿಸ್ಕೊಡ್ರಿ. 2 ಎಷ್ಟಲೇ ಹಚ್ತೀರಿ? 2 2 4 ಅಂದರೆ ಎಷ್ಟು ಬಂತು ನೋಡ್ರಿ, ಮುಂದೆ 0 ಇಡ್ತೀರಿ. 2 20 40 ಹೋದ ಇಲ್ಲೋ? ನೀವು ನನ್ನ ಜೊತೆ ಬಿಡಿಸ್ತಾ ಹೋಗಬೇಕು. ಆಮೇಲೆ 2 ಮತ್ತೆ 2ರಲ್ಲಿ ಹಚ್ತೀರಿ. 2 ಎಷ್ಟಲೇ? 2 1 0 ಆಯಿತು. 2 ಎಷ್ಟಲೇ? 2 5 ಆಮೇಲೆ ಎಷ್ಟು? 5 1 ಹೌದಾ? ಈಗ ನಾನು 40ಅನ್ನು ಯಾವ ರೀತಿ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ. ಅಪವರ್ತಿಸಿ ಬರ್ಕೊಂಡ್ರೆ 40 2 3 ಸಲ ಗುಣಾಕಾರ ಆಗಿದೆ. 2 2 2 3 ಸಲ ಇದೆ. ನೀವು ನನ್ನ ಜೊತೆ ಬರೀಬೇಕು. 2 × 2 × 2 ಬರೀಬೇಕು. ಆಮೇಲೆ ಕೊನೆಗೆ ಏನಿದೆ? 5 ಇದೆ. 5ಅನ್ನು ಯಥಾವತ್ತಾಗಿ ಇಡೋಣ. ಇಲ್ಲಿ 5 ಬರೆಯೋಣ. ಈಗ 40 2 ಘಾತ 2 3 ಸಲ ಗುಣಾಕಾರ ಆಗಿದೆ. ಹಾಗಾಗಿ 2 ಘಾತ ಎಷ್ಟು ಬರೀಬೇಕು? 3 ಬರಿಬೇಕು. 2 ಘಾತ 3 ಬರೀರಿ. ಇಂಟು 5 ಅದೇ. 5 ಒಂದೇ ಸಲ ಬಂದಿದೆ, ಅದಕ್ಕೆ 5 ಘಾತ ಎಷ್ಟು ಇಡ್ತೀರಿ? 1 ಇಡ್ತೀರಿ. ಈಗ ಈ 1740 ಛೇದ ಏನು 40 ಇತ್ತಲ್ಲ, ಇದನ್ನು ಯಾವ ರೂಪದಾಗ ವ್ಯಕ್ತಪಡಿಸ್ಬೇಕಾಗಿತ್ತು ನಮ್ಗೆ? 2m × 5n ರೂಪದಾಗ ವ್ಯಕ್ತಪಡಿಸ್ಬೇಕಾಗಿತ್ತು. 40 ಛೇದ ಇದನ್ನು 2m × 5n ರೂಪದಲ್ಲಿ ವ್ಯಕ್ತಪಡಿಸಿದ್ರಿ. ಆದ್ರೆ ಇನ್ನೊಂದು ಏನು ಕೇಳಿದ ನಾವು? ಎನ್ನ ಬೆಲೆಯನ್ನು ಕಂಡುಹಿಡೀರಿ. ಎಮ್ ಕೇಳಿಲ್ಲ, ಎನ್ ಅಷ್ಟ ಕೇಳಿದಾರ, ಎನ್ ಅಷ್ಟ ಬರೀರಿ. ಇಲ್ಲಿ ಎನ್ನ ಬೆಲೆ ಎಷ್ಟು ಅಂದರೆ n = ಬರಿಬೇಕೆಲ್ಲರೂ ಎಷ್ಟು ಬರಿಬೇಕು? 1 ಅಂತ ಬರಿಬೇಕು. ಸೊ ಇದಿಷ್ಟು ಪರಿಹಾರ. ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇಂಥದ್ದು ಏನೊಂದು ಪ್ರಶ್ನೆ ಏನು ನೋಡೋಣ. ಮುಗಿತಲ್ಲ ಎಲ್ಲರದು ಬರೀದು? ಸರಿ, ಇವಾಗ ಮುಂದಿನ ಪ್ರಶ್ನೆಗೆ ಸಾಗ್ತಾ ಇದೆ ನೋಡ್ರಿ. 200 ಇದನ್ನು 2m 5n ರೂಪದಾಗ ವ್ಯಕ್ತಪಡಿಸಿ m ಮತ್ತು n ಬೆಲೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. 2m × 5n ರೂಪದೊಳಗೆ ಏನನ್ನು ಬರಿಬೇಕಾಗೈತೆ? ನಾವು 200ಅನ್ನು ಬರಿಬೇಕಾಗೈತೆ. ಅದಕ್ಕೇನು ಮಾಡಿರಿ? 200ಕ್ಕೆ ಅಪವರ್ತನಗಳನ್ನು ತಕ್ಕೊಡ್ರಿ. ಮೊಟ್ಟ ಮೊದಲಿಗೆ 2ರಿಂದ ಭಾಗಿಸ್ಕೊಳ್ಳೋಣ. 2 ಎಷ್ಟಲೇ ಹಚ್ತೀರಿ ನೋಡ್ರಿ? 2 1 0 0 ಆಮೇಲೆ ಮುಂದೆ ಎಷ್ಟು ಹಚ್ತೀರಿ? 2 5 10 0 ಆಮೇಲೆ ಮುಂದೆ ಎಷ್ಟಲೇ ಹಚ್ತೀರಿ? 2 2 2 4 ಮುಂದೆ ಎಷ್ಟು? 1 ಉಳಿತು, 10 ಆಯಿತು. 2 5 10 ಇನ್ನು 2 ಭಾಗ ಹೋಗಂಗಿಲ್ಲ. 2 ಭಾಗ ಹೋಗಂಗಿಲ್ಲ. ಮುಂದೆ 3ರಲ್ಲೇನೂ ಹೋಗಂಗಿಲ್ಲ, 4ರಲ್ಲೇನೂ ಹೋಗಂಗಿಲ್ಲ. ನೆಕ್ಸ್ಟ್ ಯಾವುದೋ ವಿಭಾಜ್ಯ ಸಂಖ್ಯೆ ತೊಗೋಬೇಕು? 5 ತೊಗೋಬೇಕು. 5 5 25 5 1 5. ಇಲ್ಲಿ ನಾನು ಅಪವರ್ತಿಸ್ಕೊಂಡೆ 200ಅನ್ನು ಅಪವರ್ತಿಸ್ಕೊಂಡೆ. ಆ ಅಪವರ್ತನಗಳು ಏನದಾವಲ್ಲ ಅವುಗಳನ್ನು ಗುಣಾಕಾರ ಹಾಕಿ ಬರೀರಿ. ಬರೆಯಕತ್ತೀರಿ ನನ್ನ ಜೋಡಿ? ನನ್ನ ಜೊತೆನೇ ಮಾಡ್ತಾ ಹೋಗ್ಬೇಕೆಲ್ಲರೂ. 200ಅನ್ನು ಬರೀರಿ. 200 = 2 × 2 × 2 ಎಷ್ಟು ಸಲ ಬರೀಬೇಕು? 4 ಸಲನೋ 3 ಸಲನೋ ಸರಿಯಾಗಿ ನೋಡ್ರಿ. 2 3 ಸಲ ಬಂದಿದೆ. 2 × 2 × 2 ಬರೆಯೋಣ. ಆಮೇಲೆ 5 ಎಷ್ಟು ಸಲ ಬರೀಬೇಕು? 2 ಸಲ ಬರೀಬೇಕು. 5 × 5 ಬರೀಬೇಕು. ಸರಿನಾ? ಈಗ 2ಅನ್ನು 3 ಸಲ ಗುಣಾಕಾರ ಮಾಡಲಾಗೈತಿ, ಅದಕ್ಕೆ 2 ಘಾತ 3 ಬರೀಬೇಕು. ಆಮೇಲೆ 5ಅನ್ನು ಎಷ್ಟು ಸಲ ಗುಣಾಕಾರ ಮಾಡಲಾಗೈತಿ? 2 ಬಾರಿ ಗುಣಿಸಲಾಗಿದೆ. 5ಅನ್ನು 2 ಬಾರಿ ಗುಣಿಸಲಾಗಿರೋದ್ರಿಂದ 5 ಘಾತ 2 ಅಂತ ಬರಿಬೇಕು. ಈಗ ಇದು ಯಾವ ರೂಪದಾಗ ವ್ಯಕ್ತಪಡಿಸಲ್ಪಟ್ಟು? 2m × 5n ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ನಾವೇನು ಗಮನಿಸಬೇಕಿಲ್ಲ ಅಂದ್ರೆ m ಮತ್ತು n ಬೆಲೆ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಎಮ್ನ ಜಾಗದಾಗ, ಎಮ್ನ ಸ್ಥಾನದಾಗ ಇಲ್ಲಿ ನೋಡ್ರಿ 2 ಘಾತ m, ಇಲ್ಲಿ 2 ಘಾತ ಎಷ್ಟೈತಿ? 3 ಐತಿ. ಆದ್ದರಿಂದ ನನ್ನ ತೀರ್ಮಾನ m = ಎಷ್ಟು? 3. ಹಾಗೇನೆ ಇಲ್ಲಿ n ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಹಾಗಾಗಿ n = ಎಷ್ಟು? 2 ಅನ್ನೋದನ್ನು ನೋಡ್ತೀವಿ. ಮುಗಿತಲ್ಲ? ಜೊತೆಯಾಗಿನೂ ಹೋಗ್ಬೇಕು. ನಾ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ಸ್ಪಷ್ಟವಾಗಿ ಚರ್ಚಿಸ್ತಾ ಇರ್ತೀನಿ.
ಸರಿಯಾಗಿ ಗಮನಿಸ್ರಿ ಮತ್ತು ನನ್ನ ಜೊತೆನೇ ಮಾಡ್ತಾ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ 7/80 ಇದೆ. ಇದರ ಛೇದವನ್ನು ಮಾತ್ರ ಛೇದ ಎಷ್ಟಿದೆ? 80 ಇದೆ. 80 ಬರ್ಕೊಡ್ರಿ ಎಲ್ಲರೂ. 80 ಬರ್ಕೊಡ್ರಿ. ಹಿಂಗೊಂದು ಬಾಜು ಗೆರೆ ಹೇಳಿ ಮತ್ತು 2ರಿಂದ ಭಾಗಿಸ್ರಿ. ಬರೆದ್ರಿ, ಗೆರೆ ಹೊಡೆದ್ರಿ. 80 ಬರೆದು ಗೆರೆ ಹೊಡೆದ್ರಪ್ಪ. 2 ಎಷ್ಟಲೇ ಹಚ್ತೀರಿ? 2 4 8. ಮುಂದೆ 0 ಬರೆಯೋಣ. ಮುಂದೆ 2 ಎಷ್ಟಲೇ 4? 2 2 4. 2 2 ಹಚ್ಕೊಳ್ಳೋನು. ಮುಂದೆ 0 ಬರಿಬೇಕಿಲ್ಲ ಅಂದರೆ 2 20 40 ಅಂದಂಗೆ ಇಷ್ಟ. ಮುಂದೆ 2 ಎಷ್ಟಲೇ ಹಚ್ತೀರಿ? 2 10 20. 2 ಎಷ್ಟಲೇ? 5 5 ಎಷ್ಟಲೇ? 5 1. ಈಗ ಅಪವರ್ತಿಸ್ತಕ್ಕಂತಹ ಕೆಲಸ ಮುಗೀತು. ಇದನ್ನು ಬರ್ಕೋಬೇಕಷ್ಟ. 80 ಬರಿಬೇಕು ನೋಡ್ರಿ. 80 ಇಲ್ಲೇನು ಬಂದವಲ್ಲ ಇವತ್ತನ್ನ ಬರೀಬೇಕು. 2 ಎಷ್ಟು ಸಲ ಬಂದದ? 4 ಸಲ ಬರೀರಿ. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2. 2ಅನ್ನು 4 ಸಲ ಬರದೆ ಕೊನೆಯದಾಗಿ ಏನನ್ನು ಬರಿಬೇಕು? ನಾನು 5 ಬರಿಬೇಕು. ನೀವು ಬರಿತಾ ಇದ್ರಲ್ಲ ಇಂಟು 5ಅನ್ನು ಬರೀರಿ. 5ಅನ್ನು ಬರೀರಿ. ಈಗ 2ರ ಘಾತ ಎಷ್ಟು ಬರಿಬೇಕು? 2 4 ಸಲ ಬಂದಿರೋದ್ರಿಂದ 2ರ ಘಾತ 4 ಬರ್ಕೊಳ್ಳೋಣ. 5 ಒಂದೇ ಸಲ ಬಂದಿರೋದ್ರಿಂದ 5ರ ಘಾತ ಎಷ್ಟು? 1 ಬರೆಯೋಣ. ಇಲ್ಲಿ ನಾವು ಇದನ್ನು 2ರ ಘಾತ m ಇಂಟು 5ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಕೇಳಿರೋದೇನು? n ಬೆಲೆ ಮಾತ್ರ ಕೇಳಿದ್ದಾರೆ. ಹಾಗಾಗಿ n ಬೆಲೆ ಮಾತ್ರ ಬರಿ. n ಬೆಲೆ ನೋಡ್ರಿ. n ಬೆಲೆ ಏನು? n ಬೆಲೆ ಎಷ್ಟು? n ಸ್ಥಾನದಲ್ಲಿ ಎಷ್ಟಿದೆ? ಅಲ್ಲಿ 1 ಇದೆ. ಸೊ n ಬೆಲೆ ಎಷ್ಟಾಯಿತು? 1 ಆಯಿತು. ಭಾಳ ಸುಲಭ ಇದೆ. ಇಂಥ ಒಂದೇ ರೀತಿಯು ಪ್ರಾಕ್ಟೀಸಿಗೆ ತೊಗೊಂಡಿದ್ದೀವಿ. 35/50 ಇದೆ. ಛೇದವನ್ನು ಹೊಂದಿದ್ದಾರೆ. ಛೇದದಾಗ ಎಷ್ಟಾಯ್ತು ನೋಡ್ರಿ? 50. ಇಲ್ಲಿ ಒಂದು ಸಂಶಯ ಬರ್ತದ. 35 ಅಂಶದಾಗ ಐತಿ, ಛೇದದೊಳಗೆ 50 ಐತಿ. ಸರ್ ಇದು ಕಟ್ತಾ ಹೋಗ್ತೈತೆ ಅಲ್ರಿ? 5 5 ಒಳ್ಳೆ 5 ಎಷ್ಟಲೇ? 5 10 50. ಕಟ್ತಾ ಹೊಡೆದ 10 ಹೊಡ್ಕೊಳ್ಳೋದಲ್ಲ. ಇದ್ದಕ್ಕಿದ್ದಂಗೆ ತೊಗೋಬೇಕು. ಛೇದಾಗ ಏನೈತಿಲ್ಲ ಆ ಬೆಲೆ ಮಾತ್ರ ತೊಗೋಬೇಕು. ಇಲ್ಲಿ 2 ಎಷ್ಟಲೇ? 50 ರೀಪ್ಪ. 2 25 ಏನು ಕನ್ಫ್ಯೂಷನ್ ಇಲ್ಲ. ಇನ್ನು 2 ಭಾಗ ಹೋಗ್ತೈತೋ ಇಲ್ಲ? ಇದು 2 ಭಾಗ ಹೋಗೋದಿಲ್ಲ. 2 ಭಾಗ ಹೋಗೋದಿಲ್ಲ ಅಂದಮೇಲೆ ಮುಂದೆ ಎಷ್ಟರಲ್ಲೇ ಹಚ್ಕೋಬೇಕು? 3ರಲ್ಲೇ ಟ್ರೈ ಮಾಡ್ಬೇಕು. ಬರಂಗಿಲ್ಲ. 4ರಲ್ಲೇನೂ ಬರಂಗಿಲ್ಲ. ನೆಕ್ಸ್ಟ್ 5ರಲ್ಲೇ. 5 5 25 5 1. ಇಲ್ಲಿಗೆ ಅಪವರ್ತಿಸುವಿಕೆ ಕೆಲಸ ಮುಗೀತು. ಸ್ವಲ್ಪ ಫಾಸ್ಟ್ ಮಾಡ್ತೀರಿ. 50 ಎಲ್ಲರೂ ಬರೀಬೇಕು. 2 ಗುಂಡ್ಲೆ 5 ಗುಂಡ್ಲೆ ಎಷ್ಟು ಬರೀತೀರಿ? 5. 50ಅನ್ನು ಈ ರೀತಿ ಗುಣಾಕಾರ ರೂಪದಾಗ ಬರ್ಕೋರಿ. = 2ರ ಘಾತ ಎಷ್ಟು ಬರೀಬೇಕು? 1. 5ರ ಘಾತ ಎಷ್ಟು ಬರೀಬೇಕು? 2 ಬರೀಬೇಕು. ಈಗ ಯಾವ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ? 50ಅನ್ನು ಅಥವಾ ಛೇದವನ್ನು 2ರ ಘಾತ m ಗುಂಡ್ಲೆ 5ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಇಲ್ಲಿ n ಬೆಲೆಯನ್ನು ಮಾತ್ರ ಕೇಳಿದ್ದಾರೆ. ಆದ್ದರಿಂದ n = ಎಷ್ಟು ಬರೀಬೇಕು? 2 ಬರೀಬೇಕು. ಯಾಕಂದರೆ n ಸ್ಥಾನದಲ್ಲಿ ನೋಡ್ರಿ 5ರ ಘಾತ n ಇದೆ. ಇಲ್ಲಿ 5ರ ಘಾತ ಎಷ್ಟಿದೆ? 2 ಇದೆ. ಹೀಗಾಗಿ n = ಎಷ್ಟು ಅಂತ ನಾವು ಪರಿಗಣಿಸಬೇಕು? 2 ಅಂತ ಪರಿಗಣಿಸಬೇಕು ಅನ್ನೋದನ್ನು ನೋಡಬೇಕು. ಅದೇ ಚೆನ್ನಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿಯೂ ಕೂಡ n ಬೆಲೆ ಕೇಳಿದ್ದಾರೆ. ಛೇದವನ್ನು 2ರ ಘಾತ m ಗುಂಡ್ಲೆ 5ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಸರಿ. 20ರ ಅಪವರ್ತನಗಳು ಬಾಯ್ಲೆಕ್ಕನ ಆಗ್ತೈತಿಲ್ಲ? ಇಲ್ಲ ಮಾಡ್ಕೊರಿ. ಇದು ಹಿಂಗೆ ರೂಢಿ ಇರಲಿ ನಿಮ್ಗೆ. 2 ಎಷ್ಟಲೇ ಹಚ್ತೀರಿ ನೋಡ್ರಿ? 2 10 20. 2 ಎಷ್ಟಲೇ? 5 5 1. ಭಾಳ ಸುಲಭ ಇದೆ. ಬಾಯ್ಲೆಕ್ಕನೂ ಆಕೈತಿ. 4 5 20. 2ರ ಘಾತ 2 ಗುಂಡ್ಲೆ 5 ಬರೆಯಕ್ಕೆ ಬರ್ತೈತಿ. ಆದರೂ ಹಿಂಗೆ ರೂಢಿ ಇರಲಿ ನಿಮ್ಗೆ. 20ಅನ್ನು 2 ಗುಂಡ್ಲೆ 2 ಗುಂಡ್ಲೆ 5 ಅಂತ ಬರಲಿಕ್ಕೆ ಸಾಧ್ಯ ಆಯ್ತು. 20ಅನ್ನು ಈ ರೀತಿ ಬರೆದ್ರಿ. ಹಿಂದುಳಿತಕ್ಕದ್ದೆಲ್ಲ ಎಲ್ಲರೂ ಬರಿಬೇಕು. ನಿಮ್ಮ ಆತ್ಮಸಾಕ್ಷಿಯಾಗಿ ಬರಿಬೇಕು. ಅರ್ಥ ಆಯ್ತಲ್ಲ? ಬರಿಬೇಕು ನೀವು. 2ರ ಘಾತ ಎಷ್ಟು? 2 ಗುಂಡ್ಲೆ ಎಷ್ಟು ಬರೆಯೋಣ? 5ರ ಘಾತ ಎಷ್ಟು? 1. 2ರ ಘಾತ 2 5ರ ಘಾತ 1. ಇದೇನೋ 20 ಆಯಿತು. 2ರ ಘಾತ m 2ರ ಘಾತ m ಗುಂಡ್ಲೆ ಎಷ್ಟು? 5ರ ಘಾತ n ರೂಪದಲ್ಲಿ ಬಂತು. ಇಲ್ಲಿ n ಜಾಗದಲ್ಲಿ ಇರ್ತಕ್ಕಂಥ ಬೆಲೆ ಎಷ್ಟು? n = 1 ಅಂತ ಅತ್ಯಂತ ಸುಲಭದಲ್ಲಿ ನಮಗೆ ಗೊತ್ತಾಗ್ತದೆ. ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ ಏನಿದೆ ನೋಡಿ. 156ರ ಅವಿಭಾಜ್ಯ ಅಪವರ್ತನ ಕಂಡುಹಿಡಿಯಿರಿ. 156ರ ಅವಿಭಾಜ್ಯ ಅಪವರ್ತನ. ಈಗೇನು ಮಾಡಿದ್ರಲ್ಲ ಅದನ್ನ ಮಾಡೋದೈತಿ. ಇಲ್ಲಿ m n ಬೆಲೆ ಅದೇನು ಬರೆಯೋದಿಲ್ಲ. ಜಸ್ಟ್ ಗುಣಾಕಾರ ಮಾಡಿ ಇಡೋದೈತಿ. 156 ಎಲ್ಲರೂ ಬರ್ಕೋರಿ. 156 ಎಲ್ಲರೂ ಬರ್ಕೋರಿ. ಇಲ್ಲಿ 2ರಿಂದ ಭಾಗಿಸ್ಕೊರಿ. 2 ಎಷ್ಟಲೇ ಹಚ್ತೀರಿ ನೋಡಿರಿ? 2 7 14. 2 ಸ್ಥಾನಗಳಿಗೆ ತೊಗೋರಿ. 2 7 14 ಆಕತಿ. 14 15 ತೆಗೆದ್ರೆ ಎಷ್ಟು ಉಳಿತೈತಿ?
ಒಂದು ಉಳಿತೈತೆ ಅದು ಮನಸ್ಸಿನಾಗ ಇಟ್ಕೋಬೇಕು. 16 ಆಯ್ತು. 2 ಎಷ್ಟಲೆ 2 ಎಂಟ್ಲೆ 16. ಮತ್ತೆ 2 ಹಚ್ಕೋರಿ. 2 ಎಷ್ಟಲೆ ಹಚ್ತೀರಿ 2 3 6 ಒಂದು ಶೇಷ ಉಳಿತು 18 ಆಯಿತು. 2 ಎಷ್ಟಲೆ 2 9 18. ಇನ್ನು 2 ಭಾಗ ಹೋಗಂಗಿಲ್ಲ, ಯಾಕಂದ್ರೆ ಬಿಡಿ ಸ್ಥಾನದಾಗ ಬೆಸ ಸಂಖ್ಯೆ ಐತಿ. ಈಗ 3ರಿಂದ ಹಚ್ತೈತಿ ನೋಡ್ರಿ. 3 1 3 3 13 ಅವಿಭಾಜ್ಯ ಸಂಖ್ಯೆ ಐತಿ. ಇದು ಯಾವುದರಿಂದ ನಾವು ಭಾಗ ಹೋಗಂಗಿಲ್ಲ, ಅಂದರೆ ಎಷ್ಟು ಹೋಗ್ಬೇಕು 13 ಹೋಗ್ಬೇಕು. 13 1 13. ಇಲ್ಲಿ ಒಡ್ಕೊಳ್ತಕ್ಕಂಥ ಕೆಲಸ ಏನಿತ್ತಲ್ಲ ಇದನ್ನು ಮಾಡಿಕೊಂಡ್ವಿ. ನಾವು 156 ಅವಿಭಾಜ್ಯ ಅಪವರ್ತನ ರೂಪದೊಳಗೆ ಬರಿಬೇಕಾಗಿ. 156 ಇಕ್ವಲ್ಟು 2 ಎಷ್ಟು ಸಲ ಬಂದಿದೆ ನೋಡ್ರಿ, 2 ಸಲ ಬಂದಿದೆ. 3 ಎಷ್ಟು ಸಲ ಬಂದಿದೆ, ಒಂದೇ ಸಲ ಬಂದಿದೆ. ಇಂಟು 3 ಬರೀರಿ. ಆಮೇಲೆ ಇಂಟು ಎಷ್ಟು ಬರಿಬೇಕು, 13 ಬರಿಬೇಕು. 13 ಬರೀ, ಹೌದಾ. 156 ಇಕ್ವಲ್ಟು 2 ರ ಘಾತ 2 ಸಲ ಬಂದಿದೆ. 3 ರ ಘಾತ 1, 13 ರ ಘಾತ ಎಷ್ಟು 1. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡಬೇಕಾಗಿಲ್ಲ. ಇವೇ ಅಪವರ್ತನಗಳನ್ನು ಕಂಡುಹಿಡಿದಂದ್ರೆ ಅಪವರ್ತನಗಳನ್ನು ಕಂಡುಹಿಡಿದ್ವಿ. ನಿಮಗೆ ಇನ್ನು ಮುಂದೆ ಏನು ಹೇಳ್ಬೇಕಂದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. 146 ಅವಿಭಾಜ್ಯ ಅಪವರ್ತನ ಕಂಡುಹಿಡಿರಿ ಅಂತ. 146 ಅಲ್ಲ, 140. 140 2ರಿಂದ ಭಾಗಿಸ್ಕೊಡ್ರಿ. ಮೊದಲು 2 ಎಷ್ಟಲೇ ಹಚ್ತೀರಿ 2 7 14. 0 ಬರೆಯೋಣ. 70 ಆತಂದ್ರೆ 2 70 ಎಷ್ಟು 140 ಅಂದಂಗೆ. ಕೊನೆಗೆ ಕುಂತವರೆಲ್ಲ ಬರೆಯಾಕತ್ತೀರಿಲ್ಲ, ಬಿಡಿಸ್ತಾ ಇದ್ದೀರಿ. ಸರಿ, ಇನ್ನು 2 ಎಷ್ಟಲೇ ಹಚ್ಚಬೇಕು 2 3 6. ಮುಂದೆ ಎಷ್ಟು 2 5 10. ಇನ್ನು ಎಷ್ಟಲೇ ಹಚ್ತೀರಿ 5 ಹಚ್ತೀರಿ. 5 7 35, 7 1 7. ಅರ್ಥ ಆಯ್ತಲ್ಲ ಎಲ್ಲರಿಗೂ ಇಷ್ಟ? ಸರಿ, ಇನ್ಮೇಲೆ 140 ಇಕ್ವಲ್ಟು ಬರಿಬೇಕು. 140 ಇಕ್ವಲ್ಟು ಬರೆಯೋಣ. 2 ಎಷ್ಟು ಸಲ ಇದೆ ನೋಡ್ರಿ, 2 ಸಲ ಇದೆ. 2 ಗುಂಡ್ಲೆ 2 ಬರೆಯೋಣ. ಆಮೇಲೆ 5 ಒಂದು ಸಲ ಇದೆ, 7 ಒಂದು ಸಲ ಇದೆ. 5 ಗುಂಡ್ಲೆ ಎಷ್ಟು ಬರೆಯೋಣ, 7 ಬರೆಯೋಣ. 2 ಸಲ ಗುಣಾಕಾರ ಆಗಿರೋದ್ರಿಂದ 2 ರ ಘಾತ ಎಷ್ಟು ಬರೀರಿ 2 ಬರೀತೀರಿ. 5 ಒಂದೇ ಸಲ ಇದೆ, 1 ಬರಿಬೇಕು. 7 ಒಂದೇ ಸಲ ಇದೆ. ಅಂದರೆ 140ರ ಅಪವರ್ತನಗಳು 2 5 7 ಅನ್ನೋದು ಕಂಡು ಬರ್ತದೆ. ಅದು ಎಷ್ಟೆಷ್ಟು ಸಲ ಬಂದಿದೆ ಅನ್ನೋದು ಗುಣಾಕಾರಕ್ಕೆ ಬರೆದಿದ್ರಿ, ಎಷ್ಟು ಇಟ್ಟರೆ ಸಾಕಾಗ್ತದೆ. ಸರಿ, ಅಂಥದ್ದೇ ಪ್ರಶ್ನೆ. 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. ಸ್ವಲ್ಪ ಆ ಪ್ರಶ್ನೆಗೆ ಈ ಪ್ರಶ್ನೆಗೆ ಸಣ್ಣ ಡಿಫ್ರೆನ್ಸ್ ಐತೆ ನೋಡಿ. 140ರ ಅವಿಭಾಜ್ಯ ಅಪವರ್ತನ ಕಂಡುಹಿಡಿಯಿರಿ ಅಂತಾರೆ. ಇಲ್ಲಿ ಹೆಂಗೋ ಬರೀಬೋದು, ಇಷ್ಟು ಬಂದ ನಂತರ 140ರ ಅವಿಭಾಜ್ಯ ಅಪವರ್ತನಗಳು. ಇಲ್ಲಿ ನೋಡ್ರಿ, ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಆಗ್ತಾವೆ ಇಲ್ಲಿ ಲಕ್ಷ ಕೊಡ್ಬೇಕಿಲ್ಲಿ. 2 1 ಅವಿಭಾಜ್ಯ ಅಪವರ್ತನ ಆಕೈತಿ. ಆಮೇಲೆ ಇನ್ನೊಂದು ಯಾವ್ದಾಗ್ತದ 5 ಆಗ್ತದೆ. ಆಮೇಲೆ 7 ಆಗ್ತದೆ. ಹಿಂದಿನ ಲೆಕ್ಕದಾಗ ಹಂಗ ಬರೀ ನೋಡ್ರಿ. ಇಲ್ಲಿ 156ರ ಅವಿಭಾಜ್ಯ ಅಪವರ್ತನಗಳು. 156ರ ಅವಿಭಾಜ್ಯ ಅಪವರ್ತನಗಳು ಅಂದರೆ ಯಾವ ರೀತಿ ಯಾವ್ಯಾವ ಸಂಖ್ಯೆಗಳನ್ನು ತಗೋಬೇಕು, 2 3 ಮತ್ತೇನೋ 13 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರಿನಾ? ಸರಿ, ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ನೋಡ್ರಿ. 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. 120 ಎಲ್ಲರೂ ಬರ್ಕೊಂಡಿದ್ದೀರಿ, ಬಾಜುಕೊಂದು ಗೆರಿ ಹಾಕಿದಿರಿ. 2ರಿಂದ ಭಾಗಿಸ್ಕೋರಿ. 2 6 12, 0 ಬರ್ಕೋರಿ. 2 ಎಷ್ಟಲೇ 2 3 0 ಬರೀರಿ. 2 6 6 ಹೇಳತ್ತೀರಲ್ಲಿ ಯಾಕೆ 2 3 6 ಅಲ್ಲ. ಮುಂದೆ ನೋಡ್ರಿ, 2 ಎಷ್ಟಲೇ 2 1 2 5 10. 3ರಿಂದ ಭಾಗ ಹೋಗ್ತದೆ 15. 3 5 15, 5 1 5. ಇಲ್ಲೇ ಅಪವರ್ತಿಸ್ಕೊಳ್ಳೋ ಕೆಲಸ ಮುಗೀತು. ಇನ್ನು ಗುಣಲಬ್ಧ ಆಗಿ ಬರೆಯೋದಷ್ಟ. ಎಲ್ಲರೂ ಪೂರ್ಣ ಮಾಡ್ಕೊಂಡ್ರಿ ಸೀಕ್ವೆನ್ಸನ್ನು. ಎಲ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ, ಭಾಳ ಸುಲಭ ಇದೆ. 120 ನೋಡ್ರಿ, ಬಹಳ ನಿಮಗೆ ಕ್ಲಿಷ್ಟಕರ ಸಮಸ್ಯೆ ಬರೋಂಗಿಲ್ಲ ಅಂದ್ರೆ ಕಡೆಗೆ ಇಂಥವು ಅಷ್ಟ ಮಿನಿಮಮ್ ಲರ್ನಿಂಗ್ ಏನು ಕೆಪಾಬಿಲಿಟಿ ಐತಿಲ್ಲ ಅವ್ರು ಇಷ್ಟ ಆದರೂ ಮಾಡಲೇಬೇಕು. 120 = 2 ಗುಂಡ್ಲೆ 2 ಗುಂಡ್ಲೆ ಎಷ್ಟು 3 ಸಲ. 3 ಎಷ್ಟು ಸಲ? ಒಂದೇ ಬಾರಿ. 5 ಎಷ್ಟು ಬಾರಿ? ಒಂದೇ ಬಾರಿ. 5ಅನ್ನು ಹಾಗೆ ಇಟ್ಕೊಳ್ಳೋಣ. ಹಾಗಾಗಿ 120 = 2 ರ ಘಾತ ಎಷ್ಟು ಬರೆಯೋಣ 3, 3ರ ಘಾತ ಎಷ್ಟು ಬರೆಯೋಣ 1, 5ರ ಘಾತ ಎಷ್ಟು ಬರೆಯೋಣ 1. ತಿಳಿತಲ್ಲ? ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಂದ್ರೆ ಸಾಕು, ಇದಕ್ಕಿಂತ ಹೆಚ್ಚಿಗೇನು ಇಲ್ಲಿ ಬರಿಬೇಕಾಗಿಲ್ಲ ಈ ಪ್ರಶ್ನೆಗೆ. ತಿಳಿತಲ್ಲ? ಬರೆದ್ರಿ, ಎಲ್ಲರೂ ಮಾಡಿದ್ರಿ? ಯಾಕೋ ಕೆಲವ್ರು ಹಂಗೆ ಏನೋ ಬರೀತಿರ್ತಿರಲ್ಲ, ಯಾಕೆ
ಮುಗಿಸ್ಬೇಕು. ನಾನು ಮುಗೀತಂದ್ರೆ ಅದೇ ಸಮಯಕ್ಕೆ ನಿಮ್ಮದು ಕೂಡ ಮುಗಿಬೇಕು ಅಷ್ಟೇ. ನಾನೇನು ಭಾಳ ಗಡಬಡಿ ಮಾಡ್ತಾ ಇಲ್ಲ. ಈ ಒಂದು ಸ್ಪೀಡ್ನಲ್ಲಿ ನೀವು ನನ್ನ ಜೊತೆ ಬರೋದನ್ನು ರೂಢಿಸ್ಕೊಡಿ. 9ನೇ ಪ್ರಶ್ನೆ ನೋಡು. 96 ಇದೆ. ಇದನ್ನು ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ ಅಂತ ಹೇಳಿದ್ದಾರೆ. ಪ್ರಶ್ನೆಯನ್ನು ಬರ್ಕೊಂಡು ಕೂಡ್ರಬೇಡ್ರಿ, ಡೈರೆಕ್ಟ್ 96 ಬರೀರಿ. ಇದಕ್ಕೆ ಅಪವರ್ತನ ತಗೊಳ್ಳೋಣ. 2 ತಗೊಳ್ಳೋಣ. 2 ಎಷ್ಟಲೇ ಹಚ್ಚಬೇಕು? 2 4 8 1 ಉಳಿತು 16 ಆಯಿತು. 2 ಎಷ್ಟಲೇ 16? 2 8 16. 2 2 4 2 4 8 ಮತ್ತೆ 2 ಮತ್ತೆ 2 ಹಚ್ಚಿದ್ದೀನಿ. 2 ಬರ್ಕೊಂಡಿದ್ದೀನಿ ಕರೆಕ್ಟ್. 2 1 2 2 ಮತ್ತೆ 2 2 6 2 3 3 1 ತಿಳಿತಾ? ಸರಿ. ಈಗ 96ನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡು. 2 ಎಷ್ಟು ಬಾರಿ ಬಂದಿದೆ? 5 ಬಾರಿ ಬಂದದಲ್ಲ. ಅಂದರೆ 96 = 2 × 2 × 2 × 2 × 2 5 ಸಲ ಬರೀರಿ. ಅದರ ನೆಕ್ಸ್ಟ್ ಲಾಸ್ಟ್ ಏನು ಬರೀತೀರಿ? ಇಂಟು ಹಾಕಿ 3 ಬರಿಬೇಕು. ಇದು 96ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇನ್ನು ಒಂದು ಸ್ಟೆಪ್ ಹೆಂಗೆ ಬರೀರಿಲ್ಲ. 96 = 2 ರ ಘಾತ 5 ಗುಂಡ್ಲೆ 3 ರ ಘಾತ 1 ಇಷ್ಟು ಬರೆದ್ರೆ ಸಾಕು. ಬರೆದ್ರೆ ಎಲ್ಲರೂ? ಸರಿ. ಮುಂದಿನ ಪ್ರಶ್ನೆ ನೋಡಿ. 288 ಇದೆ. 288ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 288 ಬರಿಬೇಕು, ಗೆರಿ ಹೊಡಿಬೇಕು. 2 ಎಷ್ಟಲೇ? 2 1 2 4 ಮುಂದೆ ಏನು ಬರೀತೀರಿ? 2 4 ಬರಿಬೇಕು. 2 ಎಷ್ಟಲೇ? 2 ಒಳ್ಳೆ 14 2 2 2 ಎಷ್ಟಲೇ? 2 3 2 6 ಈಗ ಮತ್ತೆ 2 ಭಾಗ ಹೋಗ್ತದೆ. 2 1 2 18 2 18 36 2 1 2 1 ಉಳಿತು 16 ಆಯ್ತು. 2 8 16 2 9 ಈಗ 2ರಿಂದ ಹೋಗಂಗಿಲ್ಲ. 3 ಹಚ್ಬೇಕು. 3 ಎಷ್ಟಲೇ? 3 3 ಎಷ್ಟಲೇ? 3 1 ಹಚ್ತೀವಿ. ಇನ್ನು ಇದನ್ನು ಗುಣಲಬ್ಧವಾಗಿ ಬರೀತಕ್ಕಂಥ ಕೆಲಸ. 288 = 2 ಎಷ್ಟು ಬಾರಿ ಬಂದಿದೆ? 5 ಬಾರಿ. 2 ಗುಂಡ್ಲೆ 2 ಗುಂಡ್ಲೆ 2 2 ಗುಂಡ್ಲೆ 2 5 ಸಲ ಬರ್ಕೊಂಡೆ. ಕೊನೆಗೆ 3 ಎಷ್ಟು ಬಾರಿ ಬಂದಿದೆ? 2 ಬಾರಿ ಬಂದಿದೆ. 3 × 3 ಅಂತ ಬರೀರಿ. 288 = 2 ರ ಘಾತ 5 3 ರ ಘಾತ 2. ಇಲ್ಲಿಗೆ 288ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವ ಕೆಲಸ ಪೂರ್ಣ ಆಯಿತು. ಇನ್ನು ಮುಂದಿನ ಪ್ರಶ್ನೆ ಅದೇ ತೆರನಾಗಿರ್ತಕ್ಕಂಥ ಪ್ರಶ್ನೆ. 70 ಇದೆ. ಭಾಳ ಸುಲಭ ಇದೆ. ಇನ್ನೂ ಚಿಕ್ಕದಿದೆ ನೋಡ್ರಿ ಅಂಕಿ. 2 ಎಷ್ಟಲೇ ಹಚ್ತೀರಿ? ಮೊದಲ 3 6 1 ಉಳಿತು 5 ಆಯ್ತು. 2 5 10. ಈಗ ಎಷ್ಟಲೇ ಹಚ್ಚಬೇಕು? 5ರಿಂದ ಹಚ್ಬೇಕು. 5 7 35 7 1 7. ಈಗ 70ನ್ನು ಯಾವ ರೀತಿ ಬರಿಬೇಕು? 70 = 2 ಗುಂಡ್ಲೆ 5 ಗುಂಡ್ಲೆ 7. ಇನ್ನೇನು ಮತ್ತೆ ಬೇರೆ ಯಾವುದೇ ರೀತಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಇನ್ನು 91 ಇದೆ. ಇದರ ಅವಿಭಾಜನ ಅಪವರ್ತನಗಳನ್ನು ಬರಿಬೇಕು. 91 7 13 ನಮಗೆ ಬರ್ತದಿಲ್ಲ. 13 ಎಷ್ಟಲೇ? 91 13 ಒಳ್ಳೆ 91 ನೇರವಾಗಿ ಬರೆದ್ಬಿಟ್ರಿ. 13 ಒಳ್ಳೆ ಅಂದರೆ 7 ಗುಂಡ್ಲೆ 13 2 ಅವಿಭಾಜ್ಯ ಅಪವರ್ತನಗಳು ಬರ್ತಾವೆ. ಇದು ಇಷ್ಟ ಆಯ್ತು. ಮತ್ತೇನು ಬರಿಬೇಕಾಗಿಲ್ಲ. ಸುಲಭ ಇದೆ.